ಸಾಯಿ ಗುರುಭ್ಯೋ ನಮಃ. ಬ್ರಾಹ್ಮಿಗರ್ಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನಕ್ಕೊಂದು ಮಾಹಿತಿ ಕಾರ್ಯಕ್ರಮ ಚಿಕ್ಕದಾಗಿದ್ದು ಕೂಡ ಚೊಕ್ಕದಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮನ್ನು ಮೆಚ್ಚಿಸ್ಬೇಕು ಅನ್ನೋ ಆಸೆ ನಮಗಿದ್ರೂ ಕೂಡ ಅತಿ ಆಸೆ ಅಂತೂ ಇಲ್ಲ. ನಿಜ ಹೇಳಬೇಕು ಅಂದರೆ ನಿಮಗೂ ಏನೋ ಒಂದು ಕಡೆಯಿಂದ ಅಂದರೆ ಯಾರು ಜ್ಯೋತಿಷದಲ್ಲಿ ಮತ್ತು ವಾಸ್ತುವಿನಲ್ಲಿ ಇಂಟ್ರೆಸ್ಟ್ ಇಟ್ಟಿರ್ತೀರೋ ಅವರಿಗೆ ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಏನೋ ಒಂದು ನಾಲೆಡ್ಜ್, ಎಕ್ಸ್ಟ್ರಾ ನಾಲೆಡ್ಜ್ ಅಂತಂದು ಹೇಳೋದಲ್ಲ, ತಿಳುವಳಿಕೆಗೆ ಒಂದು ಬಿಂದು ಸೇರುತ್ತೆ ಅಷ್ಟೇ. ನಾನು ಈ ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾತಾಡಿದ್ದೀನಿ. ಆಮೇಲೆ ಯಾವ ವ್ಯಕ್ತಿಗಳಿಗೆ 30 ವರ್ಷಗಳ ನಂತರ ಮದುವೆ ಆಗುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅದರಲ್ಲಿ ದೀರ್ಘವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆ ಎಪಿಸೋಡನ್ನು ನೀವು ನೋಡಿದರೆ ತುಂಬ ಸಂತೋಷ. ನೋಡಿಲ್ಲ ಅಂದರೆ ಸಂಕ್ಷಿಪ್ತವಾದಂಥ ಇನ್ಫಾರ್ಮೇಷನನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ತೀನಿ. ಓಕೆನಾ? ಮನುಷ್ಯನ ಜೀವಿತಾವಧಿ ಎಷ್ಟು ಗೊತ್ತಾ? ಶಾಸ್ತ್ರೀಯವಾಗಿ 120 ವರ್ಷಗಳು. 120 ವರ್ಷಗಳು ಮನುಷ್ಯನ ಜೀವಿತಾವಧಿ ಮ್ಯಾಕ್ಸಿಮಮ್. ಈ 120 ವರ್ಷಗಳನ್ನ 4 ಭಾಗವನ್ನಾಗಿ ಮಾಡಿದರೆ 3 4 12, ಅಂದರೆ ಪ್ರತಿ 30, 60, 90, 120. ಈಗಿನ ಕಾಲದಲ್ಲಿ ಜೀವಿತಾವಧಿ 120 ಅನ್ನೋದು ತುಂಬ ರೇರ್. ಅರ್ಧಾವಧಿ 60+ ಸಾಧ್ಯವಾದರೆ ಇಷ್ಟು. ಇರುವಂಥ ಈ 60 ವರ್ಷಗಳಲ್ಲಿ ಒಬ್ಬ ವ್ಯಕ್ತಿ 30 ವರ್ಷದ ನಂತರ ವಿವಾಹ ಆದರೆ ಅವನ ಜೀವನದ ಘಟ್ಟ ಹೇಗಿರ್ಬೋದು? ಇನ್ನು ಕೇವಲ 30 ವರ್ಷಗಳಲ್ಲೇ ಸಂತಾನ, ಅವ್ರಿಗೆ ಎಜುಕೇಷನ್ನು, ಅವ್ರನ್ನ ಒಂದು ಹಂತಕ್ಕೆ ತರೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆ? ಹೆಚ್ಚು ಕಡಿಮೆ ಮದುವೆ ಆಗಿ 30 ವರ್ಷಗಳ ನಂತರ 5 ವರ್ಷ ಬಿಟ್ಟು 35 ವರ್ಷಗಳ ನಂತರ ಏನಾದರೂ ಸಂತಾನ ಆಯಿತು ಅಂದರೆ ಆ ಹುಡುಗನಿಗೆ ಆಗ್ತಾನೆ 25 ವರ್ಷ. 25 ವರ್ಷ ಆದರೆ ಅವನಿಗೆ ಏನು ಎಜುಕೇಷನ್ ಸಂಪೂರ್ಣವಾಗಿರುತ್ತೋ, ಮದುವೆ ಮಾಡಿಸ್ಬೇಕು, ತುಂಬ ಗೊಂದಲಮಯವಾದಂಥ ಸ್ಥಿತಿ. ಯಾಕಂದರೆ ಅಲ್ಲಿ ರಿಟೈರ್ಮೆಂಟ್ ಸ್ಟೇಜ್ ಅದು. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅಥವಾ ಏನೋ ಪ್ರೈವೇಟ್ ಇದ್ರೂ ಕೂಡ ತುಂಬ ಕಷ್ಟಕರವಾದಂಥ ಸ್ಥಿತಿ. ಅದಕ್ಕೆ ಹೇಳೋದು ಸಾಧ್ಯವಾದಷ್ಟು 24ರಿಂದ 26, ಅದು ಹೆಚ್ಚೇ ಅಂದ್ಕೊಳ್ಳಿ. ನಮ್ಮ ಅಭಿಪ್ರಾಯದಲ್ಲಿ 21ರಿಂದ 24 ವಯಸ್ಸಿನೊಳಗಡೆ ಮದುವೆ ಆದರೆ ಒಳ್ಳೆಯದು. ಅದನ್ನು ಬಿಟ್ಟು 24ರಿಂದ 26 ಸ್ವಲ್ಪ ಕಷ್ಟ. ಇನ್ನು 26 ದಾಟಿಬಿಟ್ರೆ ಕಷ್ಟ. ನೋಡೋಣ. ಈಗ ಪ್ರಾಥಮಿಕ ಹಂತದಲ್ಲಿ ನಾನು ಹೇಳುವಂಥ ವಿಚಾರ ಏನಂದರೆ 30 ವರ್ಷಗಳ ನಂತರ ವಿವಾಹ ಆಗಬೇಕಂದ್ರೆ ಕಾರಣ ಏನೂ ಇಲ್ಲ. ದ ಕರ್ಮ ರಿಟರ್ನ್ಸ್. ನೀನು ಮಾಡಿರುವಂತಹ ಉತ್ತಮ ಅಥವಾ ಅಧಮ ಕಾರ್ಯಗಳು, ಫಾಸ್ಟ್ ಲೈಫ್ ಅಂದರೆ ಪುನರ್ಜನ್ಮ, ಹಿಂದಿನ ಜನ್ಮದಲ್ಲಿ ನಿಮಗೆ ನಂಬಿಕೆ ಇದ್ದರೆ ಈ ಕಾರ್ಯಕ್ರಮ. ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕ್ರಿಯೆಗಳು ಈ ಜನ್ಮದಲ್ಲಿ ಅನುಭವಿಸಬೇಕಾಗಿದ್ದು ಶತಸಿದ್ಧ. ಒಂದು ಕ್ವಶನ್ ರೈಸ್ ಆಗುತ್ತೆ ಇಲ್ಲಿ, ಇಂಪಾರ್ಟೆಂಟಾಗಿ ಹೇಳ್ತೀನಿ ಕೇಳಿ. ಅದೇಂಗ್ರಿ ಹಿಂದಿನ ಜನ್ಮದಲ್ಲಿರುವಂಥ ಕರ್ಮಗಳು ಈ ಜನ್ಮದಲ್ಲಿ ಬರ್ತವೆ ಅಂತಂದರೆ ಶಾಸ್ತ್ರ ಇದನ್ನೇ ಅತಿ ಸ್ಪಷ್ಟವಾಗಿ ಬಿಚ್ಚಿ ಇಡುತ್ತೆ. ಯಾವ ಗ್ರಹಗಳು ಈ ರೀತಿಯ ಕಾರ್ಯಗಳನ್ನು ಮಾಡ್ತವೆ ಅನ್ನೋದಕ್ಕೆ ನೋಡಿ. ಪಿತೃ ಅನ್ನೋದಕ್ಕೆ ಗ್ರಹ ರವಿಯನ್ನ, ಮಾತೃ ಅನ್ನೋದಕ್ಕೆ ಗ್ರಹ ಚಂದ್ರನನ್ನ, ಶನಿಗ್ರಹ ಪಿತಾಮಹ. ಹೀಗಿರುವಾಗ ಇಲ್ಲೊಂದು ಪ್ಲಾನೆಟ್ ಬರುತ್ತೆ, ಇಮ್ಯಾಜಿನರಿ ಪ್ಲಾನೆಟ್, ದ ಶೇಡ್ ಆಫ್ ಎ ಪ್ಲಾನೆಟ್. ಅಂದರೆ ಚಂದ್ರ ಮತ್ತು ಪರ್ಟಿಕ್ಯುಲರ್ ರವಿಯ ಒಂದು ಶೇಡಲ್ಲಿ ಇರುವಂಥದ್ದು ರಾಹು ಅಂತ. ಅದಕ್ಕೆ ನಾವು ಸೌತ್ ನೋಡ್, ನಾರ್ತ್ ನೋಡ್ ಅಂತ ಹೇಳ್ತೀವಿ. ಇಲ್ಲಿ ರಾಹು ಅಂತ ತಗೊಳ್ತಿದ್ದೀನಿ. ಆ್ಯಕ್ಚುಲಿ ವಾಟ್ ಈಸ್ ದಿ ಫಂಕ್ಷನ್ ಆಫ್ ರಾಹು ಅಂತ? ರಾಹು ಇಸ್ ದಿ ಕ್ಯಾರಿಯರ್. ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗ್ತಾನೆ ಇನ್ಫಾರ್ಮೇಷನ್ನ. ರಾಹು ಈಸ್ ದ ಮೇನ್ ಪ್ಲಾನೆಟ್
ಎ ಬ್ರಿಡ್ಜ್ ಬಿಟ್ವೀನ್ ದ ಫಾಸ್ಟ್ ಲೈಫ್ ಅಂಡ್ ಪ್ರೆಸೆಂಟ್ ಲೈಫ್. ಹಿಂದಿನ ಜನ್ಮಕ್ಕೂ ಈಗಿನ ಜನ್ಮಕ್ಕೂ ಮಧ್ಯದಲ್ಲಿರುವಂಥ ಒಂದು ಸೇತುವೆ. ಇವನೇನು ಮಾಡ್ತಾನೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಎಲ್ಲ ಪಾಪಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಗಂಟು ಮೂಟೆ ಕಟ್ಟಿ ತನ್ನೊಂದಿಗೆ ಹೊತ್ಕೊಂಡು ಬರ್ತಾನೆ. ಈ ಜನ್ಮದಲ್ಲಿ ನಿಮ್ಮಲ್ಲಿ ತುಂಬುತ್ತಾನೆ. ಅವನು ಶೇಡೆಡ್ ಪ್ಲಾನೆಟ್ ರೀ. ಇಟ್ಸ್ ಅನ್ ಇಮ್ಯಾಜಿನರಿ ಪ್ಲಾನೆಟ್. ಅವನು ಕೆಲಸನೇ ಅಷ್ಟದು. ಕೇತು ಕೆಲಸ ಬೇರೆ, ರಾಹು ಕೆಲಸ ಇದು. ಯಾವ ಕರ್ಮಗಳಿಂದ ನೀನು ಮಾಡ್ಕೊಂಬಂದು ಕರ್ಮಗಳನ್ನು ಮಾಡಿದೆ, ಪಾಪಕರ್ಮಗಳನ್ನು, ಅದಕ್ಕೆ ತಕ್ಕಂತೆ ನಿಮ್ಮ ಜನ್ಮದ ಜಾತಕದ ಕುಂಡಿಲಿ, ಆ ಕುಂಡ್ಲಿಯಲ್ಲಿ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಆಗ್ತದೆ. ಕೂತ್ಕೊಳ್ತಾನೆ ಅವನು, ಕೂತ್ಕೊಳ್ತಾನೆ, ಡೆಫಿನೆಟ್ಲಿ ಕೂತ್ಕೊಳ್ತಾನೆ. ಅಲ್ಲಿ ಕೂತ್ಕೊಂಡು ನಿಮ್ಮ ಕರ್ಮಗಳನ್ನ ಒಂದೊಂದೇ ಬಿಚ್ಚಿಡ್ತಾನೆ. ಆ ಬಿಚ್ಚಿಡ್ಲಿಕ್ಕೆ ಸಹಾಯ ಮಾಡುವಂತಹ ಮುಖ್ಯವಾದಂಥ ಗ್ರಹ ಯಾವುದು ಗೊತ್ತಾ? ಶನಿ ಗ್ರಹ. ಶನಿ ನಿಮ್ಮನ್ನು ಪೀಡಿಸ್ಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನಂದರೆ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ನಿನ್ನ ಕರ್ಮಫಲ ಏನಿದೆನೋ ಆ ಕರ್ಮಫಲಕ್ಕೆ ತಕ್ಕಂಥ ಇಲ್ಲಿ ಕೊಡ್ತಾನೆ ಫಲಾನ. ಇದು ಬಹಳ ವಿಶೇಷವಾಗಿ ಈ ಕರ್ಮಫಲಗಳಾದಿಯಾಗಿ ನಿಮ್ಮ ಕುಟುಂಬದ ಅಥವಾ ನಿಮ್ಮ ಜೀವನದ ಸುಖ ಸಂತೋಷಗಳೆಲ್ಲವೂ ಅಡಗಿರ್ತವೆ. ರವಿ ಪಿತೃವಾಗಿ ಪಿತೃಕರ್ಮಾದಿಗಳಿಗೆ ಅಧಿಪತಿ ಆಗ್ತಾನೆ, ನಿಮ್ಮ ಕರ್ಮಗಳಿಗೆ. ಶನಿ ಪಿತಾಮಹನಾಗಿ ಅವೆಲ್ಲವನ್ನು ಒಂದೊಂದೇ ಬಿಚ್ಚಿಡ್ತಾನೆ. ರಾಹು ಯಾವ ಕರ್ಮಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದೆಯೋ ಅದಕ್ಕೆ ಶಾಪಗ್ರಸ್ತ ಸ್ಥಿತಿಯನ್ನು ತಂದು ಕೊಡ್ತಾನೆ. ಈ 3 ಪ್ಲಾನೆಟ್ ಭಾಳ ಮುಖ್ಯ ರೀ ನಿಮ್ಮ ವಿವಾಹಕ್ಕೆ, ಅತಿ ವಿಶೇಷವಾಗಿ ಇರುವಂಥದ್ದು. ಇದೇ ಕಾರಣಕ್ಕೆ ನೇರವಾಗಿ ಹೇಳ್ತೀನಿ ಕೇಳಿ. ಯಾರ ಜಾತಕದಲ್ಲಿ ಲಗ್ನ ಭಾವ, ದ ಹೌಸ್ 1 ನಂಬರ್ 1 ಲಗ್ನ ಭಾವ, ಸಪ್ತಮ ಭಾವ 7th ಹೌಸ್, ಹೌಸ್ ಆಫ್ ಫ್ರೆಂಡ್ಶಿಪ್, ಸ್ನೇಹಿತೆ, ಸ್ನೇಹ, ಬಾಂಧವ್ಯ, ಇವೆರಡೂ ಪ್ಲೇಸ್ಮೆಂಟ್ಸ್ ಏನಿದೆಯಲ್ಲ, 1st and 7th, ಇವೆರಡರಲ್ಲಿ ಏನಾದರೂ ಶನಿಗ್ರಹ, ರವಿಗ್ರಹ ಅಥವಾ ರಾಹು ವಿತ್ ರವಿ, ಶನಿ ವಿತ್ ರಾಹು, ಶನಿಯ ಜೊತೆ ದ ಪ್ಲಾನೆಟ್ ಆಫ್ ರಿಲೇಷನ್ ಕುಜ ಇವಿತ್ತು ಅಂದರೆ ಆಬ್ಸಲ್ಯೂಟ್ ಆಗಿ ಹೇಳ್ತೀನಿ, ವಿವಾಹ ತುಂಬ ತಡವಾಗುತ್ತೆ. ಈವನ್ ವಿವಾಹವಾದ ನಂತರ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಇರೋದಿಲ್ಲ. ಇನ್ನು 7ನೇ ಮನೆಯಲ್ಲಿ ರವಿ ಕೂತ್ಕೊಂಡ್ರೆ, ಅದು ರವಿ ಉತ್ತಮ ಸ್ಥಿತಿಯಲ್ಲಿದ್ದರೆ ಏನೋ ಒಂದು ಸ್ವಲ್ಪ ಒಳ್ಳೆ ಫಲವನ್ನು ಕೊಡ್ಬೋದೇನೋ. ಆದರೆ ಬೇಡವಾದಂಥ ನಕ್ಷತ್ರದ ಜೊತೆ ಅಥವಾ ಶನಿ ನಕ್ಷತ್ರದ ಜೊತೆನೇ ಕೂತ್ಕೊಂಡಿದ್ದ ಅಂತಂದರೆ, ಅಥವಾ ರಾಹು ನಕ್ಷತ್ರದ ಜೊತೆನೇ ಕೇತು ನಕ್ಷತ್ರದ ಜೊತೆ ಕೂತ್ಕೊಂಡಿದ್ದ ಅಂದರೆ 100% ಹೇಳ್ತೀನಿ ನಿಮಗೆ 30 ವರ್ಷಗಳ ನಂತರವೇ ವಿವಾಹ ಆಗೋದು ಶತಸಿದ್ಧ. ಇದಕ್ಕೆ ಪರಿಹಾರಗಳೇನು? ತಪ್ಪು ಮಾಡದೇ ಇರುವಂಥ ವ್ಯಕ್ತಿ ಯಾರೂ ಇಲ್ಲ. ಈ ಜನ್ಮದಲ್ಲಿ ಕೂಡ ತಪ್ಪು ಮಾಡಿರೋದ್ರಿಂದನೇ ನಾವು ಅನೇಕ ದೋಷಗಳನ್ನು ಹೊತ್ತು ಇಲ್ಲಿ ಹುಟ್ಟಿದ್ದೀವಿ. ನಮಗೇನು ದೋಷ ಇಲ್ಲ ಅಂದಿದ್ರೆ ನಾವು ದೇವತಾ ಪುರುಷರಾಗ್ತಿದ್ವಿ. ಪರಿಹಾರಗಳನ್ನು ತಿಳಿಸ್ಬಿಡ್ತೀನಿ ಸಿಂಪಲ್ ವೇನಲ್ಲಿ. ಮೊದಲು ಈ ಪಿತೃಗಣಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮೊಟ್ಟ ಮೊದಲಿಗೆ ಮಾಡಬೇಕು. ಟು ಎರಾಡಿಕೇಟ್ ದ ನೆಗೆಟಿವ್ ಸೋರ್ಸ್ ಆಫ್ ಶಾಪಾಸ್, ಕರ್ಸ್, ಪಾಪಗಳು, ಪಾಪಕರ್ಮಗಳನ್ನು ತೆಗಿಲಿಕ್ಕೆ ಬೇಕಾದದ್ದು ಪಿತೃ ಕಾರ್ಯಗಳು. ಯಾವಾಗ ನಿಮಗೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೋ ಆಗ ನಿಮಗೆ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ದಾರಿ ಓಪನ್ ಆಗುತ್ತೆ. 2ನೇದು ಬೇರೆ ಇಲ್ಲ, ಈಗ ನಾನು ಎಲ್ಲೋ ತುಂಬ ಹಳ್ಳಿ ಕಡೆ ಇದ್ದೀವಿ, ಇವೆಲ್ಲ ಕಾರ್ಯಗಳನ್ನ ನಮಗೆ ಮಾಡಲಿಕ್ಕಾಗಲ್ಲ ಅಂದಾಗ ಕನಿಷ್ಠತಮವಾಗಿ ಹರಿಯುವ ನದಿಯಲ್ಲಿ ನೆನೆಸಿದ ಗೋಧಿಯನ್ನು ಅಲ್ಲಿರುವಂಥ ಜಲಚರಗಳಿಗೆ ಹಾಕಿ, ಗೋಧಿ ಪಿತೃ ಹಾಕಿ, ಅದರಿಂದ ನಿಮಗೆ ಇರುವಂಥ ಶಾಪದ ಪರಿಣಾಮ ಕ್ಷೀಣಿಸ್ತಾ ಹೋಗುತ್ತೆ. 2ನೇದಾಗಿ ಗೋಧಿಯನ್ನು ನೆನೆಸಿ ಅದರೊಂದಿಗೆ ಬೆಲ್ಲವನ್ನು ಬೆರೆಸಿ, ಬಾಳೆಹಣ್ಣನ್ನು ಬೆರೆಸಿ, ಕಪ್ಪು ಹಸುವಿಗೆ ಆಹಾರವಾಗಿ ಕೊಟ್ಟು ಕಪ್ಪು ಹಸುವನ್ನು ಪರಿಕ್ರಮ ಮಾಡಿ ಸುತ್ತಿ ಪೂಜೆ ಮಾಡಿ, ಗೋಪೂಜೆ ಮಾಡಿ, ಅದರಿಂದಲೂ ನಿಮ್ಮ ಪಾಪಕರ್ಮಗಳು ಕಡಿಮೆ ಆಗಿ
ಸಂಬಂಧಗಳು ಸಿಗ್ತವೆ. ಅದರ ಜೊತೆ ಕಪ್ಪು ನಾಯಿ ಭೈರವ ಎಲ್ಲಾದರೂ ಹತ್ತಿರದಲ್ಲಿ ಸಿಕ್ಕರೆ ಕನಿಷ್ಠ ಪಕ್ಷ ಶನಿವಾರನೋ ಭಾನುವಾರನೋ ಅದಕ್ಕೆ ರೊಟ್ಟಿಯನ್ನು ಕೊಡ್ತಾ ಬರಬೇಕು. ಹಾಗೇನೆ ಎಲ್ಲಿವರೆಗೂ ನಿಮ್ಮ ಕರ್ಮ ಕಳಿಬೇಕು ಅಲ್ಲಿವರೆಗೂ ಕೊಡ್ತಾ ಬರಬೇಕು. ಆಗ ಆ ಕರ್ಮಗಳು ಶಾಂತವಾಗಿ ನಿಮ್ಮ ಜೀವನಕ್ಕೆ ಬೇಕಾದಂಥ ಸಂಗಾತಿ ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. 30 ವರ್ಷದ ಒಳಗಡೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದರೆ 30+ ನಿಮ್ಮ ಮ್ಯಾರೇಜ್ ಶತಸಿದ್ಧ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೊಟ್ಟಂಥ ಮಾಹಿತಿಯನ್ನು ಚೆನ್ನಾಗಿ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಕೂಡ ಹೇಳಿದ್ದೀನಿ. ಪ್ರಯತ್ನ ಮಾಡೋದ್ರಲ್ಲಿ ಏನು ತೊಂದರೆ ಏನಿಲ್ವಲ್ಲ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸಾಯಿ ಗುರು.